ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಗಿರ್ಜಕರ್ ಫೋನನ ಅವ್ರಿಗಂತರೂ ಅಲ್ಲಿದ್ರು ಈಗ ಅತ್ತಿಯರ ಅಲ್ಲತ್ತಿ ನಿಂದ ಯೋಚನೆ ಈಗ ಅಲ್ಲ ಯಾರು ನಿನ್ನ ಸೊಸಿ ಏನ ಶಾಂತಕ? ಹ್ಞೂನ ಆಕಿನ ಅನ್ನತ್ತಿದ್ ನಿನ್ನ ಫೋನ್ ಬಂತಲ್ಲ ಅದಕ್ಕೆ ನಕಲಿ ಮಾಡಾತಿದ್ಲ. ಮತ್ತೆ ಹೆಂಗದಿವ? ಆರಾಮದಿಯೇನ? ಏನು ಆರಾಮ ಏನ ಬಿಡ ಯಾವತ್ತಾಗ ತಿನ್ನಾಕ ಉಣ್ಣಾಕ ಕೆಲ್ಸಕ್ಕೆ ಏನು ತೊಂದ್ರೆ ಇಲ್ಲ. ಆದ್ರೆ ಯಾಕೋ ಒಂಥರ ಬೇಜಾರು ಬಿಡ ಶಾಂತಕ ಇರಾಕ. ಅಯ್ಯ ಹೋಲ್ ಬಿಡ್ಲೆ ಅಲ್ಲಲ್ಲಿ ಮೊಮ್ಮಕ್ಕಳ ಮಕ್ಕ ನೋಡಿ ಕಾಲ ಕಳಿಯದವ ಮತ್ತೆ ಏನು ಮಾಡಕ್ಕಾಗತ್ತೆ ಹೇಳಿ ನೋಡೋಣ. ಹ್ಞೂ ಶಾಂತಕ ಅದೇನ ಹೌದು. ಆದ್ರೆ ಏನು ಮಾಡ್ತೀವ, ನಮ್ಮ ದೊಡ್ಡ ಹುಡುಗರು ಅಂದ್ರೆ ಇಬ್ಬರಲ್ಲ ನನ್ನ ಮೊಮ್ಮಕ್ಕಳು. ಅದ್ರಾಗ ಒಬ್ಬವನ್ನ ಇದಕ್ಕೆ ಹಾಸ್ಟೆಲಿಗೆ ಹಾಕಿದ್ರು. ಅದನ್ನ ಏನು ಓದಿಸ್ತಾರೋ ಯೋ 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 ಪಾಪ ಅದನ್ನ ಸಾಲಿಗೆ ಹೋಗಿ ಬರತ್ಲೆ ಇಲ್ಲಿ ಟ್ಯೂಷನಿಗೆ ಓದಿಸ್ತಿದ್ರು. ಟ್ಯೂಷನ್ ಮುಗಿಯತ್ತಿದ್ದಂಗೆ ಮತ್ತೆ ಓದ್ಕೊಂತ ಕುಂದ್ರು. ಇಲ್ಲ ಏನಾರ ಸ್ವಲ್ಪತ್ತಷ್ಟ ಟಿವಿ ನೋಡು ಮತ್ತೆ ಇದನ್ನ ಮಾಡು ಅಂತಿದ್ರು. ಈಗ ಏನಾಗೈತಿ ಅಂದ್ರೆ ಹಾಸ್ಟೆಲಿಗೆ ಹಾಕ್ಬಿಟ್ರ ಅದನ್ನ ಪಾಪ. ಇನ್ನೊಬ್ಬ ಸಣ್ಣ ಹುಡುಗ ಐತಿ, ಅದೊಂದು ಭಾಳ ಸೂಕ್ಷ್ಮ ಶಾಂತಕ. ಒಂದು 4 ಮಾತಾಡಂಗಿಲ್ಲವ ಆ ಹುಡುಗ. ಭಾಳ ಅಂದ್ರೆ ಭಾಳ ಸೂಕ್ಷ್ಮ. ಓದೋದಾತು ತಂದಾತು ಫೋನ್ ನೋಡ್ಕೊಂಡು ಕುಂದ್ರದು ಭಾಳ ಅಂತಂದ್ರೆ. ಇಲ್ಲಾಂದ್ರೆ ಅವು ಏನದ ಟಿವಿ ನೋಡ್ತಾನ, ಇಲ್ಲಾಂದ್ರೆ ಹೋಗಿ ಒಂದು ಸ್ವಲ್ಪ ಮಕ್ಕೋತಾನ. ಏನೋ ಒಟ್ಟು ಓ ಹಂಗಾಗೈತಾನ. ಅಂದಂಗೆ ಅದಾತು. ನಮ್ಮ ಮಂಗಳ ಡೆಲಿವರಿ ಆತಂತ ನೋಡು. ಫೋನ್ ಹಚ್ಚಿದ್ಲ ನಿನ್ನೆ ನಮ್ಮ ಕಸ್ತೂರಿ. ಹೆಣ್ಣಾತಂತ, ಹೆಣ್ಣು ಹುಡುಗಿ ಆತಂತವ. ಒಟ್ಟು ಅದನ್ನ ಹೇಳಾತಿದ್ಲ, ಹಿಂಗಾತ ಬೇ ಹೆಣ್ಣಾತ ಅಂತೇಳಿ. ಭಾಳ ಒಳ್ಳೇದಾತು ಬಿಡುವ, ಲಕ್ಷ್ಮವ್ವ ಬಂದ್ಲು ಮನೆಗೆ ಅಂತೇಳಿ ಅಂದೆ ನೋಡು. ಹೌದನ್ ಶಾಂತಕ? ಚಲೋ ಆತ್ ಬಿಡು, ಮನೆಗೆ ಲಕ್ಷ್ಮವ್ವನ ಬಂದಂಗೆ ಆತಲ್. ಮತ್ತೆ ಹೋಗ್ಬೇಕಾ ನೋಡ್ಕೊಂಬರಾಕ? ಹೋಗ್ಬೇಕು. ಓ ಶಾಂತಕ ತಡಿ, ನನ್ನ ಮಗ ಬಂದ, ಅವ್ನು ಊಟಕ್ಕೆ ಹಚ್ಕೊಡ್ಬೇಕು. ನಮ್ಮ ಹಚ್ತೀನಿ ತೋ ಶಾಂತಕ. ಆತಾತು. ಆಕಿಗೆ ಅಲ್ಲಿದ್ರು ಇಲ್ಲಿದೆ ಲಕ್ಷ್ಯ ಪೂರ್ತಿ. ಹಂಗಾಕತ್ರಿ ಅತ್ತಿಯರ ಮತ್ತೆ ಪಾಪ. ಮತ್ತೆ ಅತ್ತಿಯರ ಇದು ಏನೋ ಕೇಳ್ಬೇಕು ಅಂದೆ. ಅಲ್ಲ ಅತ್ತಿ ಎಂದೊಕ್ಕಿ ನೋಡ್ಕೊಂಬರಕ? ನಾಳೆ ನಾನು ನಿಮ್ಮ ಮಾವ ಹೋಗಿ ಬರೋಣ ಅಂತದೇವ. ನಿನ್ನ ಗಂಡಗೊಂದು ಕರಿಬೇಕು ಅಂದೆ. ಅವ ಏನು ಬರ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ನೋಡ ನಿಮ್ಮ ಮಾವಗಷ್ಟು ಕರಿತೀನಿ. ಮತ್ತೆ ಬಂದ್ರೆ ಚಲೋನ ಆಕತಿ. ಹೋಗ್ಯಾರ ಬರ್ತೀವಿ ಹೊತ್ತಾಗ. ಹುಡುಗೊಂದು ಅಂಗಿ ತೊಗೊಂಡು ಹೋಗಿ ಬರ್ತೀವಿ, ನೋಡ್ಕೊಂಬರ್ತೀವಿ ಪಾಪ. ದವಾಖಾನೆಗೆ ಅದಾಳು, ಇನ್ನು ಮನೆಗೆ ಕರ್ಕೊಂಬಂದಾರ. ಅಯ್ಯೋ ನಾರ್ಮಲ್ ಅಲ್ಲ, ಮನೆಗೆ ಕರ್ಕೊಂಬಂದಿರ್ಬೇಕು. ಕಸ್ತೂರಿ ಒಂದು ಫೋನ್ ಹಚ್ಬಿಡ್ರಿ, ಇದ್ದಿದ್ದು ಬಿಟ್ಟಿದ್ದು ಗೊತ್ತಾಕತಿ. ಬೆಳಗ್ಗೆ ಹಚ್ತೀನಿ ಏನಾತ ಅಂತೇಳಿ. ಮತ್ತೆ ಈಗ ಕೇಳೋದು ಪಾಪ ಹುಡುಗಿ ಮತ್ತೆ ಸಂಜೆ ಮಠ ಏನಾಕತಿ ಎತ್ತ ಗೊತ್ತಿರಂಗಿಲ್ಲ. ಅದಕ್ಕೆ ಈಗ ಸಂಜೆ ಮುಂದೆ ಇಲ್ಲ ನಾಳೆ ಬೆಳಿಗ್ಗೆ ಹಚ್ತೀನಿ. ಹೋಗೋಕ್ಕಿಂತ ಮುಂಚೆ ಏನಾತವ, ದವಾಖಾನೆಗೆ ಅದಾಳ ಏನು ಇಲ್ಲೇ ಅದಾಳ ಮನ್ಯಾಗ ಅಂತ ಕೇಳ್ತೀನಿ. ಚಲೋ ಆತ್ಬಿಡ್ರಿ, ಹೆಣ್ಣು ಹುಡುಗಿ ಹಿಡ್ದಿದ್ದು ಒಂದು ರೀತಿ. ಅವ್ರ ಮನ್ಯಾಗೂ 2 ಗಂಡೆ ಆಗಿದ್ವು. ಹೌದಾ, ಅವು ಗಂಡ ಅದಾರಲ್ಲ, ಈಕಿಗೆ ಒಂದು ಹೆಣ್ಣಾಗಿದ್ದು ಒಳ್ಳೇದಾತ ಅಂತಂಗೆ. ಅತ್ತಿ ಈಗ ಅವ್ರ ಅತ್ತಿನೂ ಮನ್ಯಾಗ ಅದಾರಲ್ಲೇ, ಅವ್ರ ಅತ್ತಿನೂ ನೋಡ್ಕೊಂಬರ್ಬೇಕಿತ್ತಲ್ಲ. ಮತ್ತೆ ನಾಳೆ 2 ಕುಡಿ ಆಕತ್ತೆ. ಅಕಸ್ಮಾತ್ ಮನ್ಯಾಗ ಅದಾಳಂದ್ರೆ ಒಂದು ತಟ್ಟಗೆ ಅಡ್ಗಿನೂ ಮಾಡ್ಕೊಂಡ್ಬಿಡ್ತೀನಿ ನೋಡು. ಇತ್ತ ಹುಡುಗಿನೂ ನೋಡ್ದಂಗೆ ಆಕತಿ, ಇತ್ತಾಗ ಅವ್ರ ಅತ್ತಿನೂ ನೋಡ್ದಂಗೆ ಆಕತಿ. ಏನಂತೀಯತಿ? ಅದನ್ನ ನೋಡ್ಬೇಕವ ಏನಾಕತಿ. ಒಟ್ಟು ಮಾಡೋದು ಏನಾರ ಒಂದು. ಈಗ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಅದೇ ಕಡಿತನ ಮಾತು ಉಳಿತೈತಿ. ಅದ್ರ ಸಂಬಂಧರ ಅರ್ಧ ಹೋಗಿ ಬರ್ಬೇಕಲ್ಲ. ಮತ್ತೆ ಏನು ಮಾಡೋದು, ಮನಸ್ಸೈತೆ ಇಲ್ಲ. ಒಟ್ಟು ಹೋಗೋದಂತ್ರ ಹೋಗಿ ಬರ್ಬೇಕು ಅಂತ ಅನ್ಕೊಂಡೇನಿ. ನೋಡೋಣ ಏನೇನಾಕತಿ. ಸರಿ, ನಾ ಕೆಲಸ ಮಾಡ್ಕೊತೀನಿ ತಗೋ. ಇವತ್ತೊಂದಿನ ಸೂಟಿ ಇರಕ್ಕೆ ಹೋಗಿ ಒಂಚೂರು ಕೈ ಬಿಡುವ ಆದಾಗ. ಇಲ್ಲ ಅಂದ್ರೆ ಒಟ್ಟೆ ಬಿಡುವಿರಂಗಿಲ್ಲಲ್ಲ. ಸಂತಿ ಏನೇನು ಖಾಲಿ ಆಗೈತಂತೆ ಕರೆಕ್ಟಾಗಿ ನಿನ್ನ ಗಂಡ ಹೇಳು. ಫೋನ್ ಹಚ್ಚಿ ರಾತ್ರಿ ಬರ್ತಾ ತೊಗೊಂಬರ್ತಾನೆ. ನಾಳೆ ಅಂದ್ರೆ ಮತ್ತೆ ಬಜ್ಜಿ ಅಂಗಡಿ ತೆಗಿಯಾಕದು ಅನುಕೂಲ ಆಕತಿ. ಅತ್ತಿ ಹೇಳ್ತೀನಿ. ಸರಿ ಆಯ್ತು. ಅತ್ತಿ ಒಂದು ಹಾಡು ಹೇಳ ಅತ್ತಿ. ಹಾಡು ಹೇಳೋದಲ್ಲವ ತಾಯಿ. ಇವತ್ತೇನೋ ಡಿಸ್ಚಾರ್ಜ್ ಮಾಡ್ತಾರಂತೆ. ಏನು? ಸುಮ್ಮನೆ ಇರು, ಸಂಜೆ ಡಿಸ್ಚಾರ್ಜ್ ಮಾಡ್ತಾರ, ಮನೆಗೆ ಹೋಗೋಣ. ಅಲ್ಲ ಹೋಲಿ, ನೀನಾರ ಮನೆಗೆ ಹೋಗ್ಬೇಕು ಬೇಡ, ಆರಾಮಾಗಿ ಇಲ್ಲಿ ಯಾಕೆ ಹೆಣಕಾದಂಗೆ ಕಾಯ್ಕೊಂಡು ಕುಂತಿ? ಬಿಡ್ತೇನಲ್ಲ, ಹಂಗೆಲ್ಲ ಮಾತಾಡಬಾರ್ದ ಏನ. ನಾನು ಇಲ್ಲಿ ಯಾಕೆ ಕುಂತೇನೆ ಅಂದ್ರೆ ಇವತ್ತು ಫೋನ್ ಹಚ್ಚಿದ್ರಿಲ್ಲ ಕೇಶೋದ ನನ್ನ ಮಗ ಇಬ್ರು ಬರ್ತಾ ಇದ್ದೇನೆ ಅಂತೇಳಿ. ಬರಲಿ ಅವರಿಬ್ರು, ಅದಕ್ಕೆ ನಿಂತೇನಿಲ್ಲೇ. ಓಹೋ ಹೋ ಹೋ ಹೋ, ಇಲಿಗೋಸ್ಕರ ಬೆಕ್ಕಕ್ಕಾದಂಗೆ ಕಾಯಕತ್ತಿ ಅನ್ನೀಗ. ಹಂಗ್ಯಾಕಂತಿಲಿ? ಹಂಗನ್ಬೇಡ, ಜಿಂಕಿಗೋಸ್ಕರ ಸಿಂಹಕ್ಕಾದಂಗ ಅಂತ ಹೇಳು. ಮಾಮ ನೀನಾರ ಒಂದು ಹಾಡು ಹೇಳ. ನಂಗೆ ಬರಂಗಿಲ್ಲ. ಮಾತಿತ್ತೀರಿ ನನ್ನ ಮಗಳು ನನ್ನಂಗದಾಳ ಅಂತಿ. ಒಂದು ಹಾಡು ಹೇಳಕ್ ಬರಲ್ಲನ? ಬಿಡು, ನಾನೇ ಹೇಳ್ತೀನಿ. ಅವ್ವಾಲೂಜಾ ಅಪ್ಪಾಲೂಜಾ ನಿಮ್ಮೌಲೂಜಾ ನೀನು ಲೂಜಾ, ಅದು ಸರಿ ಪ್ರೀತಿ ಅಂದ್ರೆ ಎಲ್ಲ ಉಲ್ಟಾ ಪಲ್ಟಾ. ಪ್ರೀತಿಲ್ ಬಿದ್ರೆ ನೀನು ಲೂಜು ನಿಮ್ಮೌಲೂಜು. ಲೇ ಕಮ್ಮನ್ ಹಾಡು ಹೇಳೋಡು. ದೇವ್ರದ ಇದು ಇಂಟ್ರದ್ದು ಇಲ್ಲಿ ಯಾವ್ದಾರ ಒಂದು ಜೋಗಳ ಪದಾರ ಹಾಡ್ತಾರಪ್ಪ. ಅಯ್ಯ ಆ ಪಾಪುಗೆ ಏನು ಗೊತ್ತಾಕತ್ತೆ ಜೋಗಳ ಪದ ಇದು ಲಾಲಿ ಹಾಡು ಪಿಕ್ಚರ್ ಹಾಡು ಅಂತೇಳಿ. ಸುಮ್ಕಿರಮ್ಮ ಏನಾಗಲ್ಲ. ಒಡಿ ಮಗ ಬಿಡಬೇಡ ಇವನ್ನ ನನ್ನ ಗಂಡನ್ನ. ಸುಮ್ಮನಿರ ಮತ್ತೆ ಯಾರು ಹೇಳಿ? ಯಾವುದು ಹೇಳ್ಬೇಡ, ನಾ ಹೇಳ್ತೇನೆ ಸುಮ್ಮನಿರು. ಮಗಳೇ ಮುದ್ದು ಮಗಳೇ ಇದು ಅಪ್ಪನ ಅಪ್ಪುಗೆ. ಬೇಸರ
ಅದ್ ಬೇಡ ಯಾವ್ದಾರ ಚೆನ್ನಾಗಿರೋದು ಹಾಡು ಹೇಳು. ಯವ್ವ ತಾಯಿ ನೀ ಯಾವ್ದಾರ ಹಾಡ್ಕೊ, ನಾ ಎದ್ದೋದ್ಮೇಲೆ ಈಗಂತೂ ಹಾಡ್ಬೇಡ. ಓ ಅಣ್ಣ ಬಂದ್ಯಾ? ಅದಕ್ಕೆ ಬರ್ಲಿಲ್ಲ. ಬಂದಾಳ ನಿಂತಾಳ ಇಲ್ಲಿ ಬಂದ್ಲ. ಅವ ಹೆಂಗದೀವ? ಆರಾಮದಿಯಾ? ಅವ್ವ ಯಾರ ನಿಮ್ಮವ್ವ? ಚಾಲ ಆತ್ ನಮ್ಮತ್ತಿದ. ಯಾದಕ್ ಹಂಗ ಮಾತಾಡ್ತಿ? ಆರಾಮದಿಯನ? ನೀನ್ ನನ್ನ ಮಾತಾಡ್ಸಕ ಹೋಗ್ಬೇಡ. ನಿನ್ ಜೋಡಿ ನನಗೆ ಮಾತಾಡಕ್ ಇಷ್ಟನೇ ಇಲ್ಲ. ಹೆಂಗದಿ ಮಂಗಳ? ಆರಾಮದಿಯಾ? ಓ ಯಶೋದಕ್ಕ ಆರಾಮದೇ ನೋಡ. ಆದ್ರೂ ಒಂದೇ 7 ತಿಂಗಳದಾಗ ಹುಡ್ತು ನೋಡ, ಸೇಮ್ ಆಗಿ ನನ್ನ ಗಂಡಂಗ ಅವಸರ ಇದಕ್ಕೂ. ಇರ್ಲಿ ಬಿಡು, ಪಾಪ ಮುದ್ದೈತಿ, ಚಂದ ಐತಿ. ನೋಡ ಹೆಂಗ್ ಬಂದ್ ಕುಂಡಿ ತಿರ್ಕೊಂಡು ಅತ್ತ ನಿಂತಾಳ. ಅಲ್ಲ ಅತ್ತಿಯರ ನೀವಲ್ಲ ಮಾತಾಡ್ಬೇಡ ಅಂತ ಹೇಳಿದ್ದ. ನಿನಗಂದೇನೆ ನಾನು, ನನ್ನ ಮಗಗೆ ಹೇಳತ್ತಿದ್ದೆ ನಾನು. ಏನಪ್ಪ ಅವ ಯಾಕವ ಹಿಂಗ್ ಸಿಟ್ಟಕ್ಕೆ? ಸಮಾಧಾನ ಮಾಡ್ಕೊರವ. ಇನ್ನೇನ್ಲ ಸಮಾಧಾನ ಮಾಡ್ಕೋಬೇಕ? ಹಡದ ತಾಯಿನ ಈ ಸ್ಥಿತಿ ಒಳಗೆ ಬಿಟ್ಟು ಹೋಗಿಯಲ್ಲ, ದೇವ್ರ ನಿನ್ನ ಮೆಸ್ತನ. ಅಲ್ಲ ನೀನು ಸ್ವಲ್ಪ ತಾಯಿ ಅನ್ನೋದೈತಲ್ಲ, ಕಳ್ಳ ಅನ್ನೋದೈತಲ್ಲ ನಿನಗ, ಏಟಾರ ನಿನಗ. ಅಲ್ಲ ನಿಮ್ಮ ತಮ್ಮನ ನೋಡ್ಯಾರ ಬುದ್ಧಿ ಕಲಿಯ ಬಾಡೆ. ನಿಮ್ಮ ತಮ್ಮ ಆತ ಮಂಗಳ ಒಡ ಮಾತಾಡ್ತಾಳ ಅನ್ನಕಷ್ಟೇ. ನಾಳೆ ಆಕಿನ ದಿಕ್ಕಕ್ಕಾಳ ಅಂತ ನನಗೆ ಗೊತ್ತಾತಪ್ಪ, ಗೊತ್ತಾಗೋತು. ಸಾಲದಕ್ಕಿಕ್ಕಿ ನಿನ್ನ ಹೆಂಡತಿ ಊರ್ ಬೆಂಡ್ಲಿ ಫೋನ್ ಮಾಡಿ ಆ ರೂಪಿ, ಅದೇ ನಿನ್ನ ಮೊದಲನೇ ಹೆಂಡತಿ, ಆಕಿ ಮುಂದೆ ಎಲ್ಲ ಹೇಳಾಳ, ಏನೇನಾತು ಎತ್ತ ಹಕ್ಕಿಕತ್ತಿ ಎಲ್ಲ ಹೇಳಾಳ. ಆ ರೂಪಿಯರವು ಬಂದು ನನ್ನ ಪರಿಸ್ಥಿತಿ ನೋಡಿ ನಕ್ಕ ಅವಮಾನ ಮಾಡಿ ನನಗೆ ಎಷ್ಟು ಕೀಳಾಗಿ ಕಂಡುಬಿಟ್ಲ ಗೊತ್ತನ. ನನ್ನ ದುಃಖ ಯಾರ ಮುಂದೆ ಹೇಳ್ಕೊಲ್ಲ ನಾನು. ಎಷ್ಟು ಮನ್ಸಿಗೆ ನೋವಾತ್ ಗೊತ್ತನ. ಅಲ್ಲಲ್ಲ ತಾಯಿ ಇಷ್ಟು ನೋವು ಅನ್ಭವಿಸಕತ್ರ ನಿಂಗೆ ಏನು ಅನ್ಸಂಗಿಲ್ಲ ನಿನಗೆ? ನೀನು ಹೆಂಡತಿ ಮಾಡಿದ್ ಸರಿಯನ? ಇಂಥ ಟೈಮ್ನೇ ತಾಯಿ ಬಿಟ್ಟು ಹೋಗಿರಲ್ಲ ಬಗ. ನಮ್ಮ ಮಕ್ಕಳ ಹಿಂಗೆ ಹುಟ್ಟಿದ್ರೆ ತಾಯಿಗಳು ಬಿಟ್ಟು ಹೋಗಾರಂತ ಮಾಡಿ ಏನ? ಜೊತೆಗೆ ಇಟ್ಕೊಂಡು ಜಾಪಾನ್ ಮಾಡ್ತಾರಲ್ಲ ಬಾಡೆ. ಅವ ನಾನಾರ ಏನ್ ಮಾಡ್ಲವ? ಆಕಿ ನನಗೆ ಮಾಡಕ್ಕಾಗಲ್ಲ ಅಂತಾಳ, ನಾನಾರ ಏನ್ ಮಾಡ್ಲಿ? ಏನು ಮಾಡ್ಬೇಡಪ್ಪ, ಹಿಂಗೆ ಹೆಣ್ಣೆ ಬಸನಂಗಿರು. ನಾ ಏನ್ ಮಾಡ್ಲಿ ಅಂತೇಳಿ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕ ತಗತ್ತು ಬಾಡೆ. ಅಯ್ಯೋ ದೇವ್ರೆ, ಇದಕ್ಕೆ ನಾ ಬರಲ್ಲ ಮಾತಾಡ್ಸಕ್ಕೆ. ನಾನು ಮನೆಗೆ ಹೋದ್ಮೇಲೆ ಅಲ್ಲೇ ಒಂದ್ಸಲ ಬಂದು ಹೋಗ್ತೀನಿ ಅಂತ ಹೇಳಿದೆ. ನೀವು ಕರೆದ್ರಿ ಅಂತ ಬಂದಿದ್ದೀಗ. ಹೋಗ ನೀ ಬಂದು ಮಾತಾಡ್ಸಿ ಏನು ಆಗ್ಬೇಕಾಗಿಲ್ಲ. ಚಲೋ ಅದಿ ಬಿಡು, ನೀ ಚಂಬಕ್ ಚಲ್ಲು. ಅಬ್ಬ ನಿನ್ನ ನೋಡಿ ಕಲಿಬೇಕು ಬಿಡು. ಎಷ್ಟ್ರ ಮಟ್ಟಿಗೆ ಅದೇ ನೀನು ಜಗ ಜಾಲಿಸ್ ಮಗನ್ ತೂಗ್ತಿ ನೀನು ಅಂತಾಕಿ ನೀನು. ನೀವೇನಾರ ಅನ್ಕೋರಿ ಅತ್ತಿಯಾರ, ನಾ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗತ್ತೆ ನಿನ್ನ ಕೈಲೇ? ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಈಗ ಹೇಳಿದಲ್ಲ ಇದನ್ನೇ ಹೇಳಕ್ಕಾಗತ್ತೆ ನಿನ್ನ ಕೈಲೇ. ಏನ ಅತ್ತಿ ಸುಮ್ಮನೆ ಆಗತ್ತಿ ತಗ ಎಸದಕ್ಕ. ನೀನು ಸುಮ್ಮನೆ ಆಗೋಲತ್ತ. ಏನು ಮಾಡೋಕ್ಕಾಗತ್ತೆ ಹೇಳು? ನೀವೊಂದಂತಿ ಅವ್ರೊಂದಂತಾರ. ಅದೇನಂತಾರಲ್ಲ, ಸಾಯಲ್ಲ ಕೋಲ್ ಮುರಿಯಲ್ಲ ಅನ್ನಂಗೆ ಆಗೈತಿದೆ ಬಾಳೆ. ನೀ ಕೈ ಬಿಟ್ಟಿರ್ಬೋದು ನಿಮ್ಮಪ್ಪ ನಿಮ್ಮವನ್ನ. ನನ್ನಪ್ಪ ಅವ್ವ ನನ್ನ ಕೈ ಬಿಟ್ಟಿಲ್ಲಪ್ಪ. ಏನ ನನ್ನಪ್ಪ ನಮ್ಮವ್ವ ಪಾಪ ಈಗೂ ನಾನು ನೋಡ್ಕೊಂತ ಅದಾರ. ಅದಕ್ಕೆ ಹೇಳೋದು ಮತ್ತೆ, ಎಷ್ಟಾದರೂ ಕರುಳು ಅನ್ನೋದು ಇರಬೇಕು ಅಂತಾರಲ್ಲ, ಅದೇನು ಸುಳ್ಳು ಅನ್ನೋದು? ನಿನಗೆಲ್ಲ ಐತಿ ಊರು ಬಾಡೆ. ನನ್ನ ಎದಿ ಹಾಲ ರಗತ ಮಾಡಿ ಕುಡಿಸಿದ್ನಲ್ಲ ನಿನಗೆ. ರಗತ ಮಾಡಿದತ್ತಿ? ಅಯ್ಯೋ ದೇವ್ರೆ, ಹಂಗಾರ ಇಬ್ರು ಮಾವುಗಳು ಸಣ್ಣಂದಿರ್ತ ನಿನ್ನ ರಕ್ತ ಕುಡ್ದೆ ಬದುಕ್ಯಾರ. ಅಯ್ಯೋ ನರ ರಾಕ್ಷಸರಪ್ಪ ಇವ್ರು. ರಕ್ತ ಕುಡ್ದು ನೋಡಿ ಸೊಳ್ಳಿ ತರ ಬದುಕ್ಬಿಟ್ಟಾರ. ಸುಮ್ಮನಿರಲ್ಲ ಮಂಗಳೇ, ಹಂಗ ಬಾಯಿ ಮಾತಿಗೆ ಹೇಳಿದ್ದದ. ಅಯ್ಯ ಮುಂಗಾರ ಇಷ್ಟೊತ್ತನ ಹೇಳಿದ್ದೆಲ್ಲ ಬಾಯಿ ಮಾತಾ? ಅದೆಲ್ಲ ನಿಜ, ಇದಷ್ಟೇ ಸುಳ್ಳ. ಯಾವ್ದು ಸುಳ್ಳು ಯಾವ್ದು ನಿಜ ಅನ್ನೋ ದೇವರಿಗೆ ಗೊತ್ತು ಹೋಗತ್ತ. ನೀ ಸ್ವಲ್ಪ ಸುಮ್ಮನಿರು. ಇಲ್ಲದ ಹುಡುಕಿ ನಾಟಕ ಕರ್ತಿ ಸದರಾಮಿ. ಹೆಂಗ್ ನಿಂತಾಳ ನನ್ನ ಮಗನ ಮಳ್ಳೆ ಮಾಡಿ ಕರ್ಕೊಂಡೋಗಿ. ಮಂಗಳ ಪಾಪುಗಂತ ಒಂದು ಅಂಗಿ ತಂದೇನೆ, ಏನು ಅದನ್ನ ತಗೋ. ಇದು ಪಾಪು ನೋಡೇನಿ, ನಾ ಏನು ಬರ್ತೇನವ, ಇಲ್ಲಿ ನಿಲ್ಲಕ್ಕಾಗಲ್ಲ, ನಂಗೆ ಕೆಲ್ಸದವ. ಬರ್ರಿ ಹೋಗು, ನಾಯಿ ಬಾಲ್ ಹೋದಂಗೆ ಹೋಗು. ಬರ್ರಿ ಅಂದ್ಲೋಡು. ಹೆಂಡತಿ ಬಾಲ ಹಿಡ್ಕೊಂಡು ತಿರ್ಗಾವ್ ನೀನು. ಮನ್ಯಾಗಲ್ಲೇ ನಿಮ್ಮಪ್ಪ ಅದಾನ, ಅವನ ಬಗ್ಗೆ ವಿಚಾರ ಐತೆ ನಿನಗೆ? ನಿಮ್ಮವ್ವ ನಿಮ್ಮಮ್ಮ ಅದಾಳ, ಪಾಪ ವಯಸ್ಸದ ತಂದಿಗೆ ಅಮ್ಮಗ ಮಾಡಿ ಹಾಕ್ಬೇಕು, ಹೆಂಡತಿ ಕರ್ಕೊಂಡು ಹೋಗ್ಬೇಕು. ಅವ ಅದು ಈಕಿನ ಅಂದ್ಲು, ಅಪ್ಪನಾತು ಅಮ್ಮನಾತು ಇಲ್ಲಿಗೆ ನಮ್ಮನಿಗೆ ಕರ್ಕೊಂಬರ್ರಿ ಅಂದಾಳ. ಇವತ್ತು ಹೋಗಿ ಅಪ್ಪನ ಕೇಳೋಣ ಅಂತ ಮಾಡೀನಿ. ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಅಂತ ಮಾಡಿ ಏನ ನನ್ನ ಗಂಡಗ? ಅವ ಬಂದು ಇಕ್ಕಿ ಮನೆಯಾಗ ಬಿದ್ದಿರ್ತಾನಂತ ತಿಳ್ಕೊಂಡೇನು ನೀನು? ಸಾಧ್ಯನೇ ಇಲ್ಲ. ನನ್ನ ಗಂಡ ಅಷ್ಟು ಸ್ವಾಭಿಮಾನಿ, ನಮ್ಮ ಅಪ್ಪನ ಮನೆಗೆ ಬಂದು ವಸ್ತಿ ಇಲ್ಲವ. ಇನ್ನು ಇಕ್ಕಿ ಮನ್ಯಾಗ ಈ ಪರ್ಸೆಂಟ್ಗೇಡಿ ಮನೆ ಒಳಗೆ ಇರೋದಿಲ್ಲವ. ನೀನು ನನ್ನ ಜೊತೆ ಒಳಗೆ ಬಾರ. ಯವ್ವ ತಾಯಿ, ಇಲ್ಲಿ ಮಠ ಬಂದಿದ್ದೆ ಹೆಚ್ಚು. ನಾನು ಕೈ ಮುಗಿತೀನಿ ಸುಮ್ಮ, ನಂಗೆ ಒಳಗೆಲ್ಲ ಬರೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡ ಪ್ಲೀಸ್, ನೀ ಹೋಗು. ಅಲ್ಲ ಖುಷಿ, ಒಬ್ಬಕ್ಕೆ ಹೆದರಿಕೆ ಬಂದಂಗೆ ಆಕತ್ತೆ. ಅಲ್ಲ ನನ್ನ ಕಷ್ಟನೂ ಅರ್ಥ ಮಾಡ್ಕೊ ಸ್ವಲ್ಪ ನೀನು ಪ್ಲೀಸ್. ನಂಗೆ ಬರೋಕ್ಕಾಗಲ್ಲ. ಹಂಗೆ ಯಾಕೆ ಮಾಡ್ತೀಯ? ನೀ ಏನು ಅನ್ಕೊಂಡ್ರು ಅಷ್ಟೇ, ನನಗೆ ಒಳಗೆ ಮಾತ್ರ ಬರೋಕ್ಕಾಗಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಸುಮ್ಮ, ನೀವು ಒಳಗೆ ಹೋಗು. ಸರಿ. ಇದೇನು ನರಕ ಯಾತ್ನೆಪ್ಪ. ಈ ಥರ ದವಾಖಾನಿಗೆ ಯಾರು ಬರಬಾರ್ದು. ಅಯ್ಯೋ ದೇವ್ರಿ, ನನಗೇನು ಮಾಡಲಿ, ಯಾರಿಗೆ ಹೇಳೋದು? ಹಾಳಾದವಳು ಬರಲ್ಲ ಅಂದರೂ ಬಿಡಲಿಲ್ಲ. ಒಂಥರ ಈ ಫ್ರೆಂಡ್ಶಿಪ್ಪಿಗೆ ಕಟ್ಟು ಬಿದ್ದು ಬಂದಂಗೆ ಆತು.
ಅಯ್ಯಪ್ಪ ದೇವ್ರೇ, ಯಾರು ನನ್ನ ಇಲ್ಲಿ ನೋಡಲಿಲ್ಲ ಅಂದ್ರೆ ಅಷ್ಟೇ ಸಾಕು. ಅಲ್ಲ, ನನ್ನೂರವ್ರು ಇಲ್ಲಿ ಯಾರು ಅದಾರ ಬಿಡು. ಇದೇನು ಹುಬ್ಳಿನಾ? ಇಲ್ಲ ಇಲ್ಲ, ಇದೇನು ಬೆಂಗಳೂರಲ್ಲ. ಇಲ್ಲಿ ಯಾರು ನೋಡ್ತಾರೆ ನನ್ನ? ಇಲ್ಲ ಇಲ್ಲ. ಹಾಂ, ಬರಲಿ, ಎಷ್ಟೊತ್ತಿಗೆ ಬರ್ತಾಳೆ? ಅಲ್ಲಿ ಕುಂತಿರೋದು ಅವ ಅಲ್ಲಿ ಕುಂತಿರೋದು ಯಾರು ಹೇಳು? ಎಲ್ಲಿ? ಯಾವ ಅಲ್ಲಿ ನೋಡವಾ, ಅದೇ ಆ ಕುರ್ಚಿ ಮೇಲೆ ಕುಂತಿರೋದು ಅದು ರಾಮಣ್ಣನ ಮಗಳಲ್ಲ? ಎಲ್ಲಿ? ಓ ಹೌದು, ನಮ್ಮ ಖುಷಿನೇ. ಇಲ್ಲ ಕುಂತಾಳ? ಏನಾಗಿತ್ತು ಏನೋ ಪಾಪ. ತಡಿ ಮಾತಾಡ್ಸೋಣ. ಎಷ್ಟು ದಿನದ ಮೇಲೆ ಸಿಕ್ಕಾಳ. ಹೌದು, ಅವರು ಆಕಿನ ಬೆಂಗಳೂರಿಗೆ ಎಲ್ಲ ಓದಕ್ಕಿರೋದು. ತೋ ನಂಗೆ ಹೇಳೋದೇ ಮರ್ತೋತಪ್ಪ ನಿನಗೆ. ಹಾಂ, ನಾ ಹೇಳೇನೇನ, ನನಗೆ ನೆನಪಿಲ್ಲ. ಬಾ ಮಾತಾಡ್ಸೋಣ ಬಾ. ಅವ ಡಾಕ್ಟ್ರು ಹೆಣ್ಮಕ್ಳು ಇಲ್ಲಿ ಯಾರು ಇರ್ಬೇಕಂತ ಹೇಳ್ಯಾರ. ನೀನು ಇಲ್ಲೇ ಇರು, ನಾನೇ ಹೋಗಿ ಮಾತಾಡ್ತೀನಿ. ಆಮೇಲೆ ಡಾಕ್ಟ್ರಕ್ಕೆ ನನ್ನ ಹೆಂಡತಿನ ಹೊರಗೆ ಕಳಿಸಿ ಕುಂದಿರ್ತಾರಲ್ಲ, ಅವಾಗ ನೀನು ಬರುವಂತೆ. ಓ ಹೌದಲ್ಲ, ಆಯ್ತಪ್ಪ, ಇರ್ತೀನಿ, ಹೋಗ್ಬಾ. ಇವ್ರು ಯಾರು? ನನ್ನಂತಲೇ ಬರಕತ್ತಾರ. ಯಪ್ಪ ದೇವ್ರೆ, ಇವ್ರು ಯಾರು? ಖುಷಿ ಅಂಕಲ್, ನೀವ್ಯಾರು? ನನ್ನ ಹೆಸರು ನಿಮಗೆ ಹೆಂಗೆ ಗೊತ್ತು? ನಾನು ಯಾರಂತ ಗೊತ್ತಿಲ್ಲ. ನಾನು ಗಿರ್ಜಕ್ಕರ್ ಮಗ. ಗೊತ್ತಾತು. ಅದು ಮುಖ ಅಷ್ಟು ನೆನಪಿರ್ಲಿಲ್ರಿ. ಏನು ಅನ್ಕೋಬೇಡ್ರಿ ಅಂಕಲ್. ಅದು ಇದು ಅದು ಯಾಕೆ ಅಷ್ಟೇ ಗಾಬರಿ ಆಗತ್ತೀವ? ಏನಾತ? ಹೌದು, ನೀನೇನಿಲ್ಲ ಹಾಸ್ಪಿಟ್ಲಾಗ? ನಾನು ನಾನು ನನ್ನ ಗೆಳತಿ ಕರ್ಕೊಂಬಂದಿದ್ದೆ ಅಂದರೆ ಏನಾಗಿತ್ತು ಅಂತಾರ? ಏನು ಹೇಳೋದು? ನಾವು ಬೇಕೆ ಬಂದಿದ್ದೆ ಅನ್ಲೆ. ಹ್ಞೂ, ಸುಮ್ಮನೆ ಹಂಗೆ ಹೇಳೋದು ಸುಖ. ಮತ್ತಕ್ಕೆ ಯಾರು ಏನು ಎತ್ತ ಮತ್ತಕ್ಕೆ ಬರಮಟ ನಿಂದಿರ್ತೀನಿ ಇವೇ ರಾಡಿ. ಅದು ಇಲ್ಲೇ ಒಳಗೆ ಲೇಡಿ ಡಾಕ್ಟರ್ ಅದಾರಲ್ಲ, ಅವ್ರ ಕಡೆ ತೋರಿಸ್ಕೊಳಕ್ಕೆ ಹೋಗಿದ್ದೆ. ಹಾಂ, ಅಲ್ಲಿ ನಂಗೊಂದು ಸ್ವಲ್ಪ ಹುಷಾರಿರಲಿಲ್ಲ. ಹೌದಾ? ಆಗ್ಲೇ ಅಳವಾ. ಹೆಂಗಿದೆಯಾ ಖುಷಿ? ಹಾಂ ಹಾಂ, ಚಿಕ್ಕಮ್ಮ ಆರಾಮದೇನಿ. ನೀವು ಹೆಂಗಿದ್ದೀರಿ? ಆರಾಮದಿರಾ? ಓ, ನಾನು ಆರಾಮದೇನೆ ನೋಡವ ಅತ್ತಾಗ. ಮತ್ತೆ ಅಂಕಲ್ ಅನ್ನಕತ್ತೀಯಲ್ವಾ, ಇವನಿಗೆ ಅಣ್ಣ ಅನ್ಬೇಕು ನೀನು. ಹೌದಾ? ಅದು ನಂಗೆ ಗೊತ್ತಾಗಲಿಲ್ಲ. ಅದು ನಾನು ಹಂಗಾರೆ ಹೋಗ್ತೀನಿ, ಕೆಲಸ ಅದಾವ್ರಿ. ಬಾರೆ ಹೋಗೋಣ. ಓ, ನೀನು ನಿನ್ನ ಗೆಳತಿ ಇಬ್ರು ಬಂದಿದ್ರೇನ? ಯಾಕೆ, ಏನಾಗಿತ್ತು? ನೀ ಹೋಗಿ, ನಾ ಬರ್ತೀನಿ. ಅವರು ನಿನ್ನ ಫ್ರೆಂಡ್ ಅನ್ವಾ? ಹಾಂ, ನನ್ನ ಫ್ರೆಂಡ್. ಸರಿ ಚಿಕ್ಕಮ್ಮ, ನಾ ಬರ್ತೀನಿ, ತಡ ಆತು. ಹಂಗೆ ಗಡಿಬಿಡಿ ಒಳಗೆ ಹೋದ್ಲವ. ಏನು ಚಂದಾಗಿ ಮಾತಾಡಲಿಲ್ಲ, ಎಲ್ಲದಳ ಏನು ಎತ್ತ ಅಂತೇಳಿ. ಮೇಡಮ್, ನಿಮ್ಮನ್ನು ಡಾಕ್ಟರ್ ಕರಿತಾ ಇದ್ದಾರೆ. ಅಲ್ಲ, ನೀವು ಅಲ್ಲೇ ಕುತ್ಕೋರಿ ಪೇಷಂಟ್ ಹತ್ರ ಅಂತ ಹೇಳಿದ್ರೆ ಬಂದಿರಲ್ಲ ಇಲ್ಲಿ. ಅದು ಹಂಗಾಗ್ಲಿಲ್ರಿ, ನಮ್ಮ ಊರಾನೆಗೆ ಸಿಕ್ಕಿದ್ಲರಿ. ಈಗ ಒಂದು ಹುಡುಗಿ ನಿಂತಿತ್ತಲ್ರಿ, ಅದ ರೀ. ಒಂದು ಹುಡುಗಿ ಅದ ಆ ಕಡೆ ಡಾಕ್ಟರ್ ಕಡೆ ತೋರಿಸ್ಕೊಂಡು ಬಂದ್ಲಲ್ರಿ. ಅದು ಮಾತಾಡ್ಸತ್ತೆ, ಹಂಗಾಗಿದಾತ್ರಿ. ಅದೇ ಇವಾಗ ಇಲ್ಲಿ ಲೇಡಿ ಡಾಕ್ಟರ್ ಕಡೆ ತೋರಿಸ್ಕೊಂಡು ಹೋದ್ಲಲ್ಲ, ಆ ಹುಡುಗಿಗೆ ಹೇಳಕತ್ತೀರಾ? ನಿಮ್ಮೂರನವ್ರು ಅವರು? ಹ್ಞೂ ರೀ, ಇಲ್ಲೇ ಡಾಕ್ಟರ್ ಕಡೆ ಈಗ ತೋರಿಸ್ಕೊಂಡ್ಲಂತ. ಏನು ಮಾಡ್ತೀರಿ, ಬೆಂಗಳೂರು ವಾತಾವರಣ, ಹಾಸ್ಟೆಲ್ನಾಗಿದ್ದು ಓದೋದು ಇಂಥವೆಲ್ಲ ಸರ್ವೇ ಸಾಧಾರಣ. ಒಂಥರ ಜಗ್ಗ ಹೆಚ್ಚಾಗ್ಬಿಟ್ಟತ್ರಿಪ್ಪ ಅತ್ತಾಗ. ಏನು ಮನುಷ್ಯ ಹಿಂಗಿದ್ದ ಹಿಂಗಿರ್ತಾನೆ ಅನ್ನಕ್ಕೆ ಹಂಗೆ ಅಲ್ಲ ನೋಡ್ರಿ. ಏನು ಸರ್ವೇ ಸಾಮಾನ್ಯ ಬಿಡಿ ಮೇಡಮ್. ಈ ಥರ ಮಾಡ್ಕೊಳ್ತಾರೆ ಈ ಹುಡುಗಿಯರು. ಓದಕ್ಕಂತ ಬರೋದು ಈ ಥರ ಮಾಡ್ಕೊಳ್ಳೋದು. ಏನು ಮಾಡೋಕ್ಕಾಕೈತಿ? ಏನು ಹೇಳಂಗಿಲ್ಲ ಕೇಳಂಗಿಲ್ಲ. ಅಯ್ಯೋ, ಅದ್ರಾಗ ಏನೈತ್ರಿ ಪಾಪ. ಅಲ್ಲ, ಹಂಗಾದ್ರೆ ಆಕ್ಯಾರ ಏನು ಮಾಡ್ಬೇಕು ಹೇಳ್ರಿ? ಅಯ್ಯ, ಆಕ್ಯಾರ ಏನು ಮಾಡ್ಬೇಕಂದ್ರೆ ಬುದ್ಧಿ ಅವ್ರ ಕೈಯಾಗಿರ್ಬೇಕ್ರಿ. ಪ್ರೆಗ್ನೆಂಟ್ ಆಗೋದು ತಗ್ಸೋದು ಅಂದ್ರೆ ಏನು ಸಾಧಾರಣ ವಿಷಯನಾ? ಪ್ರೆಗ್ನೆಂಟಾ? ಹಾಂ, ಹುಡುಗಿ ನಿಮ್ಮ ಹತ್ರ ಹೇಳಿಲ್ಲ? ಇಲ್ಲ. ಅಯ್ಯೋ ದೇವ್ರೆ, ಮೇಡಮ್ ಪ್ಲೀಸ್ ಮೇಡಮ್, ಈ ವಿಷಯ ನಾನು ನಿಮ್ಮ ಹತ್ರ ಹೇಳೇನಿ ಅಂತ ಪ್ಲೀಸ್ ಯಾರ ಮುಂದೆ ಹೇಳ್ಬೇಡ್ರಿ ಮೇಡಮ್. ನನ್ನ ಕೆಲಸನೇ ಹೋಗತ್ತೆ. ಆ್ಯಕ್ಚುಲಿ ಕಾನೂನು ಪ್ರಕಾರ ಇದು ಅಪರಾಧ. ಹಾಗೆಲ್ಲ ಹೇಳಂಗಿಲ್ಲ ಇವೆಲ್ಲ. ನಾನು ಡಾಕ್ಟ್ರ್ ಪಕ್ಕದಾಗೆ ಇದ್ದೆ, ಆಕೆ ತೋರಿಸ್ಕೊಳಕ್ಕೆ ಬಂದಾಗ ನೋಡಿದ್ನಲ್ಲ, ಹಾಗಾಗಿ ಹೇಳಿಬಿಟ್ಟೆ. ಸಾರಿ ಮೇಡಮ್, ಸಾರಿ ಪ್ಲೀಸ್ ಮೇಡಮ್, ನಾನು ಹೇಳಿದೆ ಅಂತ ಹೇಳಬೇಡಿ ಮೇಡಮ್. ಇಲ್ಲ ಇಲ್ಲ, ಹೇಳಂಗಿಲ್ಲ ಬಿಡ್ರಿ. ಅಲ್ಲ, ತೆಗ್ದೇ ಬಿಟ್ರೆ? ಇಲ್ರಿ, ಅದೇನೋ 3 ಮಂತ್ಸ್ ಮೇಲೆ ಆಗೈತಂತೆ. ಅದಕ್ಕೆ ಮೇಡಮ್ ರಿಸ್ಕ್ ಐತಿದು ಅಂತೇಳಿ ಹೇಳ್ತಾ ಇದ್ರು. ಬೈದು ಕಳಿಸಿದ್ರು ಅವರು, ಇದೆಲ್ಲ ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಬೈದರು. ಟ್ಯಾಬ್ಲೆಟ್ ಕೊಡ್ರಿ ಅಂತಂದೇಳಿ ಕೇಳ್ತಾ ಇದ್ರಿ ಇವಳು. ಅವ್ರು ಕೊಟ್ಟರೋ ಬಿಟ್ಟರು ನಂಗೆ ಗೊತ್ತಿಲ್ಲ. ಹೌದಾ? ಅಯ್ಯೋ ದೇವ್ರೆ. ಮೇಡಮ್ ಪ್ಲೀಸ್ ಮೇಡಮ್, ಪ್ಲೀಸ್ ಪ್ಲೀಸ್ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನಾನು ಹೇಳಿದೆ ಅಂತ ಹೇಳಬೇಡ್ರಿ ಮೇಡಮ್. ನಾನು ಹೇಳಿದೆ ಅಂತ ಏನಾರ ಗೊತ್ತಾದರೆ ಮುಗಿದೋತು ನನ್ನ ಕತೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮೇಡಮ್. ಇಲ್ಲ ಇಲ್ಲರಿ ಬಿಡ್ರಿ ಅಕ್ಕಾರ, ನೀವು ಹಾಗೆಲ್ಲ ಏನು ತಿಳ್ಕೊಬೇಡ್ರಿ. ನೀವು ಹೇಳಿದ್ದು ಒಳ್ಳೇದಾಯ್ತು. ಆದ್ರೆ ನೀವು ಹೇಳಿರಿ ಅಂತ ನಾನು ಎಲ್ಲೂ ಉಸಲು ಬಿಡೋದಿಲ್ಲ. ನೀವೇನೂ ತಲೆ ಕೆಡಿಸ್ಕೊಬೇಡ್ರಿ. ಯಾವತ್ತೂ ನಿಮ್ಮ ಕೆಲಸಕ್ಕೆ ಕೂತು ಬರೋದಲ್ಲ ಅಂತಿಕೋರಿ. ಹಾಂ, ಬರ್ರಿ, ನಿಮ್ಮನ್ನು ಡಾಕ್ಟರ್ ಕರಿತಾ ಇದಾರೆ. ಅಪ್ಪೆ, ಏನಿಲ್ಲ ಇದೆಲ್ಲ. ಅಲ್ಲ, ಈ ಹುಡುಗಿ ಬೆಂಗಳೂರಾಗ ಚಲೋ ಓದಾಕತ್ತೈತಿ ಅಂತೆ ಪಾಪ ಶಾಂತಕ್ಕ. ಆಕೆ ಅವರಪ್ಪ ಎಷ್ಟು ಸಮಾಧಾನ ಖುಷಿಯಿಂದ ಇದ್ರು. ಈ ಹುಡುಗಿ ನೋಡಿದ್ರೆ ಹಿಂಗೆ ಮಾಡ್ಕೊಂಡತ್ತಲ್ಲ. ಯವ್ವಾ, ಈ PG ಒಳಗೆ ಓದ್ತಿರ್ತಾರಲ್ಲ ಕೆಲವ್ರು ಭಾಳ ಜನ ಹಿಂಗೆ ಮಾಡ್ಕೊತಾರ. ಇಲ್ಲೇ ಏನಪ್ಪ ಇವತ್ತು ನಾನು ಹೆಂಡ್ತಿನ ಇಲ್ಲೇ ತೋರ್ಸಕ್ಕೆ ಬಂದೇವಿ ಅಂತ ಗೊತ್ತಾತು. ಇಲ್ಲ ಅಂದಿದ್ರೆ ಅಯ್ಯೋ ದೇವ್ರೆ. ಅಲ್ಲ, ಆ ಹುಡುಗಿನ ಅದಕ್ಕೆ ಅಷ್ಟು ಗಡಿಬಿಡಿಯಾಗಿ ಮಾತಾಡಿದ್ಲು, ಗಡಿಬಿಡಿಯಾಗಿ ಇದು ಮಾಡ್ಕೊಂಡ್ಲಕ್ಕಿ.
ಹೌದು ತಗೋ. ಅದಕ್ಕಷ್ಟು ತೊದ್ಲಕತ್ತಿದ್ಲನ. ಆದರೂ ಈ ವಿಚಾರ ಸುಮ್ಮನಿರೋದು ಒಳ್ಳೇದಲ್ಲಪ್ಪ. ಶಾಂತಕ್ಕೆ ಫೋನ್ ಹಚ್ಚಿ ಕಿವಿಗೆ ಮುಟ್ಟಿಸ್ಲೇಬೇಕು. ಯಾಕಂತಂದ್ರೆ ನಾಳೆ ನಿನಗೆ ಗೊತ್ತಾದ ಮೇಲೆ ಸುಮ್ಮನೆ ಇದ್ದಿ ಅನ್ನಂಗೆ ನನಗೂ ಆಗೋದು ಬೇಡ. ಜೊತೆಗೆ ಇನ್ನೊಂದು ಏನಂದ್ರೆ ಪಾಪ ಏನಾರ ಅನಾಹುತ ಆಗೋದಿದ್ರೆ ತಪ್ಪಿಸ್ತಾರ, ಅದ್ರ ಸಂಬಂಧ. ಹಾಂ ಹಾಂ ಯಾಕೆ ಬೇಕು ಬಿಡವಾತಾಗ ಅವ್ರು ಏನಾರ ಮಾಡ್ಕೊಳ್ಳಿ. ಹಂಗೆ ಹೆಂಗೆ ಬಿಡಾಕತ್ಲ? ಶಾಂತಕ್ಕಾತು ನಾ ಆತು ಒಂದು ತಾಯಿ ಹೊಟ್ಟೆ ಆಗಿಟ್ಟಿರೋ ಮಕ್ಳು ಇದ್ದಂಗೆ ಅದೇವಿ. ಏನು ಆವಾಗಿಂದ ಇವಾಗಿನವ್ರಿಗೆ ನೋಡ್ಕೊತ ಬಂದೆ ನಾ. ಶಾಂತಕ್ಕ ನನಗೆ ಎಷ್ಟು ಇದಾದಾಳಂತ ನನಗೆ ಮಾತ್ರ ಗೊತ್ತು. ಹೇಳಾಕಬೇಕಪ್ಪ. ನಾಳೆ ಏನಾರ ದೊಡ್ಡ ಅನಾಹುತ ಆದರೆ ಏನು ಮಾಡೋದು? ಸರಿ.